ಸರ್, ಇದು ನನ್ನ ಫಸ್ಟ್ ಟೈಮ್ ಇಲ್ಲಿ. ನನ್ನ ಹೆಸರು ವಿಭಿನ್ ಎಸ್ ಸಂತೋಷ್ ಅಂತ. ಇದು ನನ್ನ ಫಸ್ಟ್ ಡೈರೆಕ್ಷನ್, ನಂದು ಡೆಬ್ಯೂ ಡೈರೆಕ್ಷನ್. ಆ್ಯಂಡ್ ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಫ್ಯಾಮಿಲಿ, ಎಲ್ಲರ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ನಮ್ಮ ಟೀಮ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಓಮನ್ ಅಂತಂದ್ರೆ ಕನ್ನಡದಲ್ಲಿ ಅರ್ಥ ಶಕುನ ಅಂತ ಬರುತ್ತೆ. ನಾನು ಒಂದು ಈ ಭಯಾನಕವಾದ ಒಂದು ಸಿನಿಮಾನ ಇನ್ನೂ ಭಯಾನಕವಾಗಿ ನಾವು ತೋರಿಸ್ಬೇಕು ಅಂತ ಅನ್ಕೊಂಡಾಗ ನಾನು ಮಾಡಿದ್ದೆ ಓಮನ್. ಅದಕ್ಕೆ ನಾನು ಫೌಂಡ್ ಫುಟೇಜ್ ನ ಆರಿಸ್ಕೊಂಡಿದ್ದು. ಈಗ ಈ ಫೌಂಡ್ ಫುಟೇಜ್ ಅಲ್ಲಿ ನಾವು ಒಂದು ನಾರ್ಮಲ್ ಹಾರರ್ ಒಂದು ಕಥೆನ ಇನ್ನೂ ಅದ್ಭುತವಾಗಿ, ಇನ್ನೂ ಭಯಾನಕವಾಗಿ ತೋರಿಸ್ಬೋದು. ಸೊ ಅದಕ್ಕೆ ನಾನು ಈ ಫೌಂಡ್ ಫುಟೇಜ್ ಮಾಡೋಣ ಅಂತ ನಮ್ಮ ಅಜಯ್ ಕುಮಾರ್ ಅವ್ರ ಹತ್ರ ನಾನು ಅಪ್ರೋಚ್ ಮಾಡಿದೆ. ಅಂಡ್ ತುಂಬಾ ಜನ ಪ್ರೊಡ್ಯೂಸರ್ಸ್ಗೆ ಇದು ಅರ್ಥ ಆಗಲ್ಲ. ಫೌಂಡ್ ಫುಟೇಜ್ ಅಂತಂದ್ರೆ ಏನು, ಆಕ್ಟರ್ಗಳೇ ಕ್ಯಾಮ್ರಾ ಇಟ್ಕೊಂಡು ಮಾಡೋದು, ಏನಿದು, ಇವೆಲ್ಲ ಎಕ್ಸ್ಪೆರಿಮೆಂಟ್ಗಳು ಬೇಡ ಅಂತಂತಾರೆ. ಬಟ್ ನಮ್ಮ ಅಜಯ್ ಕುಮಾರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು, ಕೇಳ್ತಿದಂಗೆ ಖುಷಿ ಆದ್ರು, ಮಾಡೋಣ ಬನ್ನಿ ಇದು ಅಂತಂದ್ರು. ಆಮೇಲೆ ಇನ್ನೊಂದು ಇಲ್ಲಿ ಏನು ಅಂತಂದ್ರೆ ಇವರೇ ಕ್ಯಾಮ್ರಾನ ಇಟ್ಕೊಂಡು ಆಕ್ಟ್ ಮಾಡೋದು. ಅಂಡ್ ಇಲ್ಲಿ ನಾನು ಡೈಲಾಗ್ಗಳು ಬರ್ದಿರ್ಲಿಲ್ಲ. ಒಂದು ನಾನು ಅಂದ್ರೆ ಸ್ಕ್ರೀನ್ ಪ್ಲೇ ಡೈಲಾಗ್ಗಳು ಇತ್ತು, ಬಟ್ ಇವ್ರಿಗೆ ನಾನು ಅಲ್ಲಿಗೆ ಹೋಗಿ ಲೊಕೇಶನ್ಗೆ ಹೋಗಿ ನೀವು ಈ ತರ ಆಕ್ಟ್ ಮಾಡ್ಬೇಕು, ನೀವು ಈ ತರ ಡೈಲಾಗ್ ಹೇಳ್ಬೇಕು ಅಂತ ಜಸ್ಟ್ ಹೇಳಿ ಬಿಡ್ತಿದ್ರೆ ಅಷ್ಟೇ. ಬಟ್ ಇವರೇ ಅಲ್ಲಿ ಡೈಲಾಗ್ ನ ಇಂಪ್ರೂವೈಸ್ ಮಾಡ್ಕೊಂಡು ಅವರಲ್ಲೇ ಆಕ್ಟ್ ಮಾಡ್ತಿದ್ರು. ಅದಕ್ಕೆ ಅಲ್ಲಿ ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ ಆಕ್ಟಿಂಗು. ಸೊ ಇಲ್ಲಿ ನಾವು ನೋಡುವಾಗ ಒಂದು ಸಿನಿಮಾದಲ್ಲಿ ಇದು ಒಂದು ಆಕ್ಟಿಂಗ್ ತರ ಕಾಣಿಸಲ್ಲ. ಇಲ್ಲಿ ನ್ಯಾಚುರಲ್ ಆಗಿ ರಿಯಲ್ ಆಗಿ ಏನೋ ನಡೀತಾ ಇದೆ, ಎಲ್ಲೋ ನಡೆದಿರೋದನ್ನ ಯಾರೋ ಶೂಟ್ ಮಾಡಿದ್ದಾರೆ. ಸೊ ಅಥವಾ ಯಾವ್ದೋ ಟಿವಿಲೆಲ್ಲೋ ಇದು CCTV ಕ್ಯಾಮ್ರಾದಲ್ಲಿ ಶೂಟ್ ಆಗಿರೋದು ಅಥವಾ ಬೇರೆ ಏನೆಲ್ಲೋ ಶೂಟ್ ಆಗಿರೋದು, ಅದನ್ನ ನಾವು ನೋಡ್ತಾ ಇದೀವಿ ಅಂತ ಅನ್ಸುತ್ತೆ. ಅದಕ್ಕೆ ಈ ಸಿನಿಮಾ ಹಾರರು ಇನ್ನ ಭಯಾನಕವಾಗಿ ಅನ್ಸುತ್ತೆ ನಿಮ್ಗೆ. ಅಂಡ್ ಈ ಭಯ ಮನದ ಆಳದೊಳಗಡೆ ಕೂತ್ಕೊಳ್ಳುತ್ತೆ. ಅಂಡ್ ಅದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದು ಮ್ಯೂಸಿಕ್. ನನ್ಗೆ ಇವರಿಬ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದ್ರೆ, ನಾನು ಏನ್ ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ. ಅಂಡ್ ಎಷ್ಟು ಸತಿ ಚೇಂಜ್ ಮಾಡಿಸಿದ್ರು ಇದ್ ಬೇಡ ಸರ್ ಅಂತಂದ್ರೆ ಇವ್ರಂತೂ ಇನ್ನಸೆಂಟ್ ಆಗಿ ಹೌದಾ, ಓಕೆ ಕೊಡೋಣ ಬಿಡಿ, ಸರಿ ಆಯ್ತು ಡನ್. ಸೊ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಅಂಡ್ ನಮ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅಂಡ್ ಪ್ರತಿ ಒಂದು ಭಯವನ್ನ ನೀವಲ್ಲಿ ಏನಾದ್ರು ನೋಡಿ ನಿಮ್ಗೆ ಆ ಓಮನ್ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ಏನಾದ್ರು ಅಂತ ಅನ್ಸಿದ್ರೆ ಅದಕ್ಕೆ ಮ್ಯೂಸಿಕ್ ಒಂದು ತುಂಬಾ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು. ಅಂಡ್ ನಮ್ಮ ಮಿರ್ನಳ್ಳಿ ಮೇಡಮ್ ಅವರಂತೂ ತುಂಬಾ ಸಪೋರ್ಟ್ ಮಾಡಿದ್ರು. ಲೈಕ್ ಇದಾದ್ಮೇಲಿಂದ ಅವ್ರು ಯಾವುದೇ ನಾವೇನೇ ಮಾಡ್ತೀವಿ ಅಂತ ಅಂದ್ರು ಅವರು ಇಲ್ಲ ನೀವು ಇದನ್ನ ಮಾಡಿ, ನಾವು ನೆಕ್ಸ್ಟ್ ಇದನ್ನ ಮಾಡ್ತೀವಿ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ಸ್ ಅಲ್ಲಿ ನಾವು ಅದನ್ನ ಮಾಡ್ತೀವಿ ಅದಂದ್ರೆ ಏನು ಅಂತ ಕ್ವಶನ್ ಕೇಳ್ತಿರ್ಲಿಲ್ಲ. ಎಲ್ಲ ಮಾಡಿ 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 ಅಂತ ಸಪೋರ್ಟ್ ಮಾಡ್ಕೊಟ್ರು. ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಅಂಡ್ ಎಲ್ಲ ಕಲಾವಿದ್ರು ಅಷ್ಟೇ. ಅಂಡ್ ನಾನು ಹೇಳ್ದಂಗೆ ಇಲ್ಲಿ ಕಲಾವಿದ್ರು ಆಕ್ಟಿಂಗ್ ಮಾಡ್ತಿರ್ಲಿಲ್ಲ, ನ್ಯಾಚುರಲ್ ಆಕ್ಟಿಂಗ್ ಮಾಡ್ತಿದ್ರು. ಸೊ ಎಲ್ಲಾ ಕಲಾವಿದ್ರಿಗೂ ನನ್ನ ಥ್ಯಾಂಕ್ಸ್ ಹೇಳ್ತೀನಿ. ಕಲಾವಿದ್ರು ಮನೆ ಒಳಗಡೆ ಕಲಾವಿದ್ರು ಹೋಗ್ಬೇಕಾದ್ರೆ ಮನೆ ಒಳಗಡೆ ಹೋಗಿರೋರು ಇಬ್ರು, ಅಲ್ಲಿ ಆ ಮನೆ ಒಳಗಡೆ ಇಬ್ರು ಹೋಗಿದ್ದಾರೆ. ಅದ್ರ ಸುತ್ತಮುತ್ತ ನಡೆಯುವಂತ ಘಟನೆಗಳಲ್ಲಿ ಇನ್ನೊಂದಷ್ಟು ಜನ ಕಲಾವಿದ್ರು ಆಕ್ಟ್ ಮಾಡಿದ್ದಾರೆ. ಕ್ಯಾಮ್ರಾ ಒಂದೇ ಕ್ಯಾಮ್ರಾ ಅಂದ್ರೆ ಅಂದ್ರೆ ನೀವು ಇದ್ರಲ್ಲಿ ನೋಡುವಾಗ ಒಂದೇ ಕ್ಯಾಮ್ರಾ ತರ ಕಾಣಿಸುತ್ತೆ ಅಲ್ಲಿ. ಆತರ ಅಂದ್ರೆ ಬೇರೆ ಬೇರೆ ನಾವು 3 ಕ್ಯಾಮ್ರಾಗಳು ಯೂಸ್ ಮಾಡಿದ್ವಿ. FX3 ಮತ್ತೆ ಯೂಸ್ ಮಾಡಿದ್ವಿ, 7S3 ಯೂಸ್ ಮಾಡಿದ್ವಿ, ಮತ್ತೆ ಬೇರೆ ಕ್ಯಾಮ್ರಾಗಳೆಲ್ಲ ಯೂಸ್ ಮಾಡಿದ್ವಿ. ಬಟ್ ನೀವು ಸಿನಿಮಾ ನೋಡುವಾಗ ಅವರು ಒಂದೇ ಕ್ಯಾಮ್ರಾ ತಗೊಂಡೋಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಒಂದೇ ಕ್ಯಾಮ್ರಾದಲ್ಲೇ ಇಡೀ ಇದು ಎಲ್ಲ ಜರ್ನಿ ರೆಕಾರ್ಡ್ ಆಗಿದೆ ಅಂತ ಅನ್ಸುತ್ತೆ ನಿಮ್ಗೆ ಸಿನಿಮಾ ನೋಡಿದಾಗ. 38 ದಿನ ಶೂಟ್ ಆಯ್ತು ಸರ್ ಇದರಲ್ಲಿ. ಆನೆಕಲ್ಲಲ್ಲಿ ಬಂಗ್ಲೆ ಇಲ್ಲ, ಅಲ್ಲಿ ನಾವೇ ಒಂದು ಹಳೆಯ ಮನೆ ಇತ್ತು, ಅಂದ್ರೆ ಕಟ್ಟಿ ಅದನ್ನ ಮುಗಿಸಿರ್ಲಿಲ್ಲ, ಅದು ತುಂಬಾ ಹಳೇದಾಗಿತ್ತು. ಅಲ್ಲಿ ನಾವು ಮಿಕ್ಕಿದ್ದೆಲ್ಲ ನಾವು ಸೆಟ್ ಹಾಕೊಂಡ್ವಿ. ಅಲ್ಲಿ ಒಳಗಡೆ ನಮ್ಗೆ ಹೇಗ್ ಬೇಕೋ, ಇದು ತುಂಬಾ ಪಾಳ್ ಬಿದ್ದೋಗಿರೋ ತರ ಅಥವಾ ನಮ್ಗೆ ಅಲ್ಲಿ ಯಾವ ತರ ರೀತಿ ಬೇಕೋ ಅದನ್ನ ನಾವು ಸೆಟ್ ಹಾಕೊಂಡ್ವಿ ಅಲ್ಲಿ. ಸರ್, ಈಗ ಟ್ರೈಲರ್ ಅಲ್ಲಿ ನೋಡಿದಾದ್ಮೇಲೆ ಆರರ ಸಿನಿಮಾಗಳು ಭಯ ಹುಟ್ಟಬೇಕು ನನಗೆ ಅಂತ ಅನ್ನಿಸ್ತಿಲ್ಲ ಹಾನೆಸ್ಟ್ಲಿ ಟ್ರೈಲರ್ ಅಲ್ಲಿ. ಮತ್ತೆ ಗ್ರಾಫಿಕ್ಸ್ ಅಲ್ಲಿ ಏನ್ ಮಾಡಿದ್ರೆ ಗ್ರೀನ್ ಮ್ಯಾಟ್ ಅಲ್ಲಿ
ಗೊತ್ತಾಗ್ತಿದೆ ಅದು ಕ್ಲಾರಿಟಿ ಸಿಕ್ಕಿಲ್ಲ, ಕರೆಕ್ಟಾಗಿ ಆಗಿಲ್ಲ ಅಂತ. ಸರ್ ಅದು ಇಲ್ಲ, ಅದು ಅಂದ್ರೆ ನಿಮ್ಗೆ ಇಲ್ಲಿ ಟ್ರೈಲರ್ ಅಲ್ಲಿ ಸಡನ್ ಒಂದೊಂದೇ ಶಾರ್ಟ್ ಆಗ್ದಾಗ ನಿಮ್ಗೆ ಹಾಗೆ ಅನ್ಸುತ್ತೆ ಅದು. ಬಟ್ ನೀವು ಸಿನಿಮಾ ನೋಡಿದಾಗ ಅದು ಪೂರ್ತಿಯಾಗಿ ನೀವು ನೋಡಿದಾಗ ಅದು ಚೆನ್ನಾಗಿ ಕಾಣಿಸುತ್ತೆ ಅದು ಅಲ್ಲಿ. ಸೊ ಇಲ್ಲಿ ಒಂದೊಂದೇ ತುಂಬಾ ಫಾಸ್ಟ್ ಆಗಿ ನಾವು ರೆಕಾರ್ಡ್ ಇದು ಕಟ್ ಮಾಡಿದ್ವಿ, ಎಡಿಟ್ ಮಾಡಿದೀವಲ್ಲ. ಸೊ ಅದಕ್ಕೋಸ್ಕರ ಡೈರೆಕ್ಟರ್ ಇದೇ ತರ ಒಂದು ಸಿನಿಮಾ ಬಂದಿತ್ತು, ಐಫೋನ್ ಅಲ್ಲಿ ತೆಗೆದಿದ್ರು. ಎಲ್ಲ ಐಫೋನ್ ಅಲ್ಲೇ ಎಲ್ಲ ಸೇಮ್ ಇದೇ ತರ ಒಂದು ಬಿಲ್ಡಿಂಗ್ ಅಲ್ಲಿ, ಆ ಬಿಲ್ಡಿಂಗ್ ಅಲ್ಲಿ ದೆವ್ವ ಇದೆ ಅಂದ್ಬಿಟ್ಟು ಅವರು ಅದೇ ತರನೇ ಒಂದು ಸಿನಿಮಾ ಬಂದಿತ್ತು. ನಾಗೇಂದ್ರ ಅವ್ರು ಮಾಡಿದ್ರು PR ಬಂದಿತ್ತು, ಅದು ಸೇಮ್ ಇದೇ ತರನೇ. ಸರ್ ಅದು ಅದೇ ತುಂಬಾ ಫಿಲಮ್ಗಳು ಬಂದಿದೆ, ಇಲ್ಲ ಅಂತಲ್ಲ. ಇಲ್ಲ ಬಂದಿದೆ, ಸುಮಾರಲ್ಲ ಎರಡನೇದು ಇದು. ಅಂದ್ರೆ ಇದು ಎರಡನೇದು ಅಂತಂದ್ರೆ ಈಗ ವರ್ಲ್ಡ್ ವೈಡ್ ಬೇರೆ ಬೇರೆ ಸಿನಿಮಾಗಳು ಬಂದಿದೆ. ನಾನು ಆ ರೀತಿ ಹೇಳ್ತಾ ಇಲ್ಲ, ಅಂದ್ರೆ ನಮ್ಮ ಕತೆಗೆ ಈ ಸ್ಟೈಲ್ ಅಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತು ನಮ್ಗೆ. ಸೊ ಈ ಸ್ಟೈಲ್ ಅಲ್ಲಿ ನಾವು ಇದನ್ನ ನಮ್ದು ಮೊದಲನೇದು ಅಂತ ಹೇಳ್ತಾ ಇಲ್ಲ. ತುಂಬಾನೇ ಹೆಲ್ಪ್ ಆಯ್ತು. ಲೈಕ್ ಅಂದ್ರೆ ಈಗ VFX ಗೊತ್ತಿರೋದ್ರಿಂದ ನಾವು ಏನ್ ಬೇಕೋ ಅಲ್ಲಿ ಕ್ರಿಯೇಟ್ ಮಾಡುವಂತ ನಮ್ಗೆ ಆಪರ್ಚುನಿಟಿ ಸಿಕ್ತು. ಸೊ ನಮ್ ಬೇರೆ ಇದಾದ್ರೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗಿತ್ತು. ಸೊ ಇದು ಆಗುತ್ತೋ ಇಲ್ವೋ ಅನ್ನೋ ಕ್ವಶನ್ಗಳು ಬರ್ತಿತ್ತು. ಬಟ್ ಇಲ್ಲ, ಹಾಗಾಗ್ಲಿಲ್ಲ ಅಲ್ಲಿ. ಸೊ ನಾವೇ ಮಾಡಿರೋದ್ರಿಂದ ನಂಗೆ ಏನ್ ಬೇಕು, ಇದ್ ಬೇಕಾ, ಸೊ ಇದಕ್ ಶೂಟ್ ಮಾಡೋಣ, ಅದಕ್ಕೆ ಕತೆ ಮಾಡ್ಕೊಳ್ಳೋಣ ಅನ್ನೋ ತರ ನನ್ಗೆ ಹೆಲ್ಪ್ ಆಯ್ತು ಅದು. ರಾ ಫುಟೇಜು ಮೋರ್ ದೆನ್ 4 hours ವರ್ಗೂ ಬಂದಿತ್ತು ಅದು. ಈಗ ಸೆನ್ಸರ್ ಆಗಿರೋದು 1 hour 50 minutes. ತುಂಬಾ ಹಾರರ್ ಮೂವೀಸ್ ಎಲ್ಲ ಬಂದಿದೆ, 6 - 5 = 2 ಆಗಿರ್ಬೋದು ಅಂಥದ್ದೆಲ್ಲ. ಸೊ ಆ ಎಲ್ಲ ಮೂವಿಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ನಿಮ್ಮ ಮೂವಿ ಅಲ್ಲಿ ಏನ್ ಡಿಫರೆನ್ಸ್ ಇದೆ, ಏನ್ ಸ್ಪೆಷಲ್ ಇದೆ ಅನ್ನೋದು? ಮೇಡಮ್, ಅಂದ್ರೆ ಈಗ ನೀವು 6 - 5 = 2 ಎಲ್ಲ ನೋಡಿದಾಗ ನೀವು ಒಂದು ಹಾರರ್, ಒಂದು ದೆವ್ವ ಇದಕ್ಕೆ ಅಲ್ಲಿ ಅಂದ್ರೆ ಅಲ್ಲಿ ಹೋಗ್ತಾರೆ, ಅಲ್ಲಿ ದೆವ್ವ ಇದೆ, ಇದಿದೆ, ಸೊ ಅದನ್ನ ನೀವು ನೋಡ್ಬೋದು. ಬಟ್ ಇಲ್ಲಿ ಕಥೆನೇ ಬೇರೆ ರೀತಿ ಇದೆ. ಅದನ್ನ ನಾನು ಕಂಪ್ಲೀಟ್ ಆಗಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಕಷ್ಟ. ಬಟ್ ಒಂದ್ ರೀತಿಯಲ್ಲಿ ಹೇಳ್ತೀನಿ ನಿಮ್ಗೆ. ಲೈಕ್ ಇಲ್ಲಿ ಇಬ್ರು ಹೋಗ್ತಾರೆ, ಒಬ್ರು ಒಂದು ವ್ಯೂಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತ ಒಬ್ಬ ಯೂಟ್ಯೂಬರ್, ಮತ್ತೆ ಆಮೇಲೆ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿನ ಕಂಪ್ಲೀಟ್ ಆಗಿ ತಿಳ್ಕೊಂಡಿರುವಂತ ಪ್ಯಾರಾನಾರ್ಮಲ್ ರಿಸರ್ಚರ್ ಒಬ್ರು. ಸೊ ಇವರಿಬ್ರು ಒಂದು ಮನೆಗೆ ಹೋಗ್ತಾರೆ. ಇವರಿಬ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಲೈಕ್ ನಾನು ಇದನ್ನ ಅಂದ್ರೆ ಇವ್ರಿಗೆ ಅಲ್ಲಿ ದೆವ್ವ ಏನು ಇಲ್ಲ, ಅಲ್ಲೇನು ಇರಲ್ಲ ಅಂತ. ಇನ್ನೊಬ್ರಿಗೆ ದೆವ್ವಗಳಿದ್ರು ಏನೇ ಇದ್ರು ನಾನು ಮ್ಯಾನೇಜ್ ಮಾಡ್ತೀನಿ ಅಂತ. ಬಟ್ ಇವರಿಬ್ರು ಎಕ್ಸ್ಪೆಕ್ಟೇಷನ್ ಮೀರಿ ಇನ್ನೊಂದೇನೋ ಅಲ್ಲಿ ಬರುತ್ತೆ. ಅದು ಕತೆ ಒಳಗಡೆ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ಸಿನಿಮಾದಲ್ಲಿ ನೀವು ನೋಡ್ಬೇಕಾಗುತ್ತೆ. ಅದು ಮನೇಲಿ ದೆವ್ವ ಇದೆ ಅಂತಾನೆ ಹೋಗ್ತಾರೆ, ದೆವ್ವ ಇದೆ ಅಂತಾನೆ ಹೋಗ್ತಾರೆ. ದೆವ್ವ ಇದ್ದೇ ಇಲ್ಲ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ದೆವ್ವ ಇದ್ರೆ ಅದನ್ನ ಕ್ಲಿಯರ್ ಮಾಡಿ ಅಥವಾ ಅಲ್ಲಿ ಇಲ್ದೇ ಇರೋ ತರ ಮಾಡಿ ಬರೋದಕ್ಕೋಸ್ಕರ ಇವ್ರು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ರಿಸರ್ಚರ್ ಅವ್ರು ಹೋಗ್ತಾರೆ. ಇವರು ಒಬ್ರು ಯೂಟ್ಯೂಬರ್ ಅದನ್ನ ಡಾಕ್ಯುಮೆಂಟೇಶನ್ ಮಾಡಕ್ಕೆ ಅಂತ ಹೋಗ್ತಾರೆ. ಸೊ ಇವ್ರಿಗೆ ದೆವ್ವ ಭೂತ ಎಲ್ಲ ನಂಬಿಕೆ ಇರಲ್ಲ, ಅಲ್ಲೇನು ಇರಲ್ಲ ಅಂತ ಅನ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಹೋದಾಗ ಅಲ್ಲಿ ಬೇರೆ ಏನೋ ಬರುತ್ತೆ. ಅಲ್ಲಿ ಈ ಸಬ್ಜೆಕ್ಟೇ ತಗೊಬೇಕು ಅಂತಲ್ಲ. ಲೈಕ್ ರೀಸೆಂಟ್ ಆಗಿ ನಾನು ನೋಡಿದಂತ ಹಾರರ್ ಮೂವಿಗಳಲ್ಲಿ ನಾನು ತಗೊಳ್ಳೋ ಟೈಮಲ್ಲಿ ಹಾರರ್ ಮೂವಿಗಳು ತುಂಬಾ ದಿನ ಆಗಿತ್ತು ಒಳ್ಳೆ ಹಾರರ್ ಮೂವಿ ಬಂದು. ಸೊ ಒಂದ್ ಒಳ್ಳೆ ಹಾರರ್ ಮೂವಿಯನ್ನ ಕೊಟ್ಟಾಗ ನಮ್ಗೆ ತುಂಬಾ ಜನ ಇಷ್ಟಪಡ್ತಾರೆ ಅಂತ ನಮ್ಗೆ ಅನ್ನಿಸ್ತು. ಸೊ ಅದೇ ಟೈಮಲ್ಲಿ ನಾನು ಇದನ್ನ ಮೊದಲೇ ರೆಡಿ ಮಾಡ್ಕೊಂಡಿದ್ದೆ, ಇದನ್ನ ಈ ತರ ಕಾನ್ಸೆಪ್ಟ್. ಅದನ್ನ ಇವ್ರ ಹತ್ರ ನಾನು ಹಿಂಗ್ ಡಿಸ್ಕಸ್ ಮಾಡಿ ಹೇಳಿದಾಗ ಅವ್ರು ತುಂಬಾ ಇಷ್ಟಪಟ್ಟು ಇದನ್ನೇ ಮಾಡೋಣ ಅಂತ ಅಂದ್ರು. ಸೊ ಅಲ್ಲಿಂದ ಇತ್ತು ತಗೊಂಡು. ಮತ್ತೊಂದು ಅಂತ ಹೇಳಿ ಆ ದೃಷ್ಟಿ ಇಟ್ಕೊಂಡು ಬರೋದು ಜಾಸ್ತಿ ಅಲ್ಲ ಸರ್, ಅದು ಒಂದು ಆಪ್ಷನ್ಸ್ ಇಲ್ಲ ಅಂತಲ್ಲ. ಈಗ ನಾವ್ ಏನೇ ನೋಡಿದ್ರು ಒಂದು ಬಿಸ್ನೆಸ್ ಕೂಡ ನಾವು ನೋಡ್ಬೇಕು. ಬಟ್ OTT ಇದು ಅದಕ್ಕೋಸ್ಕರ ಅಂತಾನೆ ನಾವು ಇದ್ ಮಾಡ್ಲಿಲ್ಲ ನಾವು. ಸೊ ಅದನ್ನ ಎಲ್ಲಾ ಫಿಲಮ್ಗಳಲ್ಲಿರೋ ತರ ಆಪ್ಷನ್ಸ್ ಇರುತ್ತೆ ಅದು. ಬಟ್ ಅದಕ್ಕೋಸ್ಕರ ಅಂತ ನಾವು ಮಾಡಿಲ್ಲ. ನಾವು ಸಿನಿಮಾಗೋಸ್ಕರ ಪ್ಯೂರ್ ಇದನ್ನೇ ಮಾಡ್ಬೇಕು ಅಂತ ನಾನು ಇವ್ರ ಹತ್ರ ಹೇಳಿದಾಗ ಅದನ್ನೇ ಮಾಡ್ಬೇಕು ಅಂತ ಅವ್ರು ಇಷ್ಟಪಟ್ಟೆ ಬಂದಿದ್ದವರು. ಸೆನ್ಸರ್ ಆಗಿದೆ ಸರ್, UA ಬಂದಿದೆ ಸರ್. ಈಗ ಕನ್ನಡದಲ್ಲಿ ಈ ತರ ಸಿನಿಮಾ ಸಾಕಷ್ಟು ಬಂದಿದೆ ಸರ್. ಒಂದು ಬಂಗ್ಲೆನ ದೆವ್ವ ಇರುತ್ತೆ, ಅಲ್ಲಿ ಹೋಗ್ತಾರೆ, ಹೀರೋ ಇನ್ಸೋದು ತುಂಬಾ ಕಷ್ಟಪಡ್ತಾರೆ, ಆಚೆ ಬರ್ತಾರೆ, ಬರೋ ವರ್ಷದಲ್ಲಿ 1-2-3 ಜನ ಹೊತ್ತೋಗಿರ್ತಾರೆ. ಈ ತರ ಕಥೆಗಳೆಲ್ಲ ಇರುತ್ತೆ, ನೋಡಿದ್ವಿ ಸಾಕಷ್ಟು ನಿಮ್ಗೆ ಗಮನ ಇರುತ್ತೆ. ಅವೆಲ್ಲಗಳ ಮಧ್ಯೆ ಈ ವುಮೆನ್ ಸಿನಿಮಾ ಯಾಕೆ ಸ್ಪೆಷಲ್ ಆಗುತ್ತೆ, ಜನ ಯಾಕೆ ಹೇಳ್ತೀವಿ ನೋಡ್ಬೇಕು, ಅಷ್ಟು ಎಂಟರ್ಟೈನ್ಮೆಂಟ್, ಅಷ್ಟು ಕ್ಯೂರಿಯಾಸಿಟಿ ಏನ್ ಕೊಡುತ್ತೆ ನಿಮ್ಗೆ ಅಂತ? ಸರ್ ನಾನು ಹೇಳಿಲ್ವಾ, ಇದು ಒಂದು ಫೋನ್ ಫುಟೇಜ್ ಸಿನಿಮಾ. ಇದು ಫೋನ್ ಫುಟೇಜ್ ಅಲ್ಲಿ ನೀವು ನಾರ್ಮಲ್ ಆಗಿ ಒಂದು ಹಾರರ್ ಮೂವಿ ನೋಡಿದಾಗ ಲೈಕ್ ಹೆಂಗ್ ಅನ್ಸುತ್ತೆ ಅಂದ್ರೆ ಜನಕ್ಕೆ ಅಲ್ಲಿ ದೆವ್ವನು ತೋರಿಸ್ತಾರೆ, ಇವರು ತೋರಿಸ್ತಾರೆ, ಅಲ್ಲಿ ಬೇರೆ ರೀತಿ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಆಕ್ಟರ್ಗಳು ಏನ್ ನೋಡ್ತಿರ್ತಾರೆ, ಸೊ ಜನಕ್ಕೂ ಅದೇ ಕಾಣಿಸ್ತಿರುತ್ತೆ. ಸೊ ಆಕ್ಟರ್ಗಳ ಹಿಂದೆ ಏನಿದೆ, ನಮ್ ಹಿಂದೆ ಏನಿದೆ, ಆ ಕತ್ಲೆಯಲ್ಲಿ ಏನ್ ಆಕೃತಿ ಇದೆ, ಸೊ ಅಲ್ಲಿ ಬರ್ತಾ ಇರುವಂತ ಸೌಂಡ್ ಯಾವ್ದು ಅಂತ ಆಕ್ಟರ್ಗಳಿಗೆ ಏನ್ ಭಯ ಆಗ್ತಿರುತ್ತೋ, ಏನ್ ಭಯ ಅನುಭವಿಸ್ತಿರ್ತಾರೋ ಅದನ್ನ ಜನಗಳು ರಿಯಲ್ ಆಗಿ ಅನುಭವಿಸ್ತಿರ್ತಾರೆ ಅದನ್ನ. ಸೊ ಆ ಫೌಂಡ್ ಫುಟೇಜ್ ಇರೋದ್ರಿಂದ ಇದಕ್ಕೆ ನಿಜವಾಗ್ಲೂ ತುಂಬಾ ಇದು ಅಂದ್ರೆ ಒಂದು ಹಾರರ್ ಮೂವಿಗಿಂತ ಇನ್ನ ಹೆಚ್ಚು ಭಯಾನಕವಾಗಿರುತ್ತೆ ಇದು. ಅದನ್ನ ನಾನು ಇಲ್ಲಿ ಹೇಳ್ತೀನಿ, ಗ್ಯಾರಂಟಿ ಹೇಳ್ತೀನಿ ಇಲ್ಲಿ. ಸೊ ನೀವು
ಇಲ್ಲ ಯಾವ ರಿಲೀಸ್ ಕಾಣಿಸ್ತಾ ರಿಲೀಸು ನೆಕ್ಸ್ಟ್ ಮಂತ್ ಅಂತ ಅನ್ಕೊಂಡಿದೀವಿ ಸರ್. ಅದಾದಷ್ಟು ಬೇಗ. ನೆಕ್ಸ್ಟ್ ಹೀರೋ ಇಲ್ಲಿ ಬಂದಿರೋಂಥ ಪ್ರತಿಯೊಬ್ಬರು ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಈ ಸಿನಿಮಾಗೆ ನಾಯಕ ಅಂತ ಹೇಳ್ಕೊಳ್ಳೋ ತುಂಬಾನೇ ಖುಷಿ ಪಡ್ತೀನಿ. ಆದ್ರೆ ನಿರ್ಮಾಪಕ ಅಂತ ಹೇಳ್ಕೊಳಕ್ಕೆ ಭಯ ಆಗುತ್ತೆ. ಯಾಕಂದ್ರೆ ನಿರ್ಮಾಪಕ ಅನ್ನೋದು ತುಂಬಾ ದೊಡ್ಡ ಪದ. ಈಗ ನಾವು ಸಿನಿಮಾ ಮಾಡ್ಬೇಕನ್ನೋ ಒಂದು ಬಜೆಟ್ ಇಟ್ಕೊಂಡು ಆ ಬಜೆಟ್ ಕತೆ ಮಾಡಿದೀವಿ ಸರ್. ಆದ್ರೆ ನಿರ್ಮಾಪಕ ಅನ್ನೋ ಪದ ಕತೆಗೆ ಏನ್ ಬೇಕು ಅದಕ್ಕೆ ಒದಗಿಸುವಂಥದ್ದು. ಆ ಸ್ಥಾನಕ್ಕೆ ನಾನು ಬರ್ಬೇಕು ಅಂದ್ರೆ ಇನ್ನು ತುಂಬಾ ಟೈಮ್ ಬೇಕು. ಇಂಡಸ್ಟ್ರಿಗೆ ನಮ್ಮ ಕಡೆಯಿಂದ ಏನೋ ಒಂದು ಕೊಡುಗೆ ಕೊಡ್ಬೇಕು ಸರ್. ಸೊ ಈ ಸಿನಿಮಾದಲ್ಲಿ ನಾನು ನಾಯಕ ಅಂತ ಹೇಳ್ಕೊಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಅಂಡ್ ಇದು ಕಂಪ್ಲೀಟ್ ಆಗಿ ಹೊಸಬ್ರು ಸಿನಿಮಾ ಅಂತ ಹೇಳೋದಕ್ಕಿಂತ ಇಲ್ಲಿ ಇರೋ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಕೂಡ ಚಿತ್ರರಂಗದ ಹಿರಿಯರ ಹತ್ರ ಕೆಲಸ ಮಾಡಿ ಬಂದಿರೋಂಥವ್ರು, ಅನುಭವ ಪಡ್ಕೊಂಡ್ ಬಂದಿರೋಂಥವ್ರು. ಸೊ ಅಂತವ್ರು ಸೇರಿ ನಾವು ಸಿನಿಮಾ ಮಾಡಿದೀವಿ ನೀವೇನ್ ಮಾಡ್ಕೊಂಡಿದ್ದೀರಿ, ಕೆಲಸ ಏನ್ ಮಾಡ್ತಿದ್ದೀರಿ? ಸರ್. ಮೂಲತಃ ನಾವು ಕಂಪ್ಲೀಟ್ ಸಿನಿಮಾದ್ರೆ ಮುಂಚೆಯಿಂದ ಇದ್ದಿದ್ದು. ಸೊ ನಮ್ದು ಕಂಪ್ಲೀಟ್ ಲ್ಯಾಂಡ್ ಇದೆ, ಜಮೀನ್ ಇದೆ ಸರ್. ಅದು ರೈತರು. ಈ ಹಿಂದೆ ಸಿನಿಮಾದಲ್ಲಿ ಮಾಡಿದಂತ ಅನುಭವ ಇದೆಯಾ ಸರ್? ಈ ಹಿಂದೆ ಸಿನಿಮಾಗಳಲ್ಲಿ ಕೆಲಸ ಮಾಡೋದು ಖಂಡಿತ ಸರ್. ಇಲ್ಲಿ ಏನು ಸರ್? ನಾನು ಇದಕ್ಕೂ ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದು ಕಾಶಿನಾಥ್ ಸರ್ ಓಲ್ಡ್ ಮುನ್ಸ್ವಾಮಿ ಸಿನಿಮಾದಲ್ಲಿ. ಆರಾರೇ ತೆಗ್ದಿಲ್ಲ ಅವರು. ಯಾರು ಸರ್? ಕಾಶಿನಾಥ್ ಕಾಶಿನಾಥ್ ಸರ್ ಆರ್ಡರ್ ತೆಗ್ದಿಲ್ವಾ? ಆದ್ರೆ ಇಂಥ ಕಂಟೆಂಟ್ ಸಿನಿಮಾ ಮಾಡ್ಬೇಕನ್ನೋ ಸ್ಫೂರ್ತಿ ಕೊಟ್ಟಿದಾರಲ್ಲ ಸರ್. ಫಿಲಂ ಇತ್ತು. ಪುಷ್ಪ ನಾವು ನಟನೆ ಮಾಡಿದ್ದಾರೆ ಸರ್. ಅವರು ನಟನೆ ಮಾಡಿದ್ದಾರೆ. ಇನ್ನೊಂದು ಈ ಸಿನಿಮಾ ನಾವು ಮಾಡ್ಬೇಕಂತ ಸ್ಫೂರ್ತಿನೇ ಅವರು. ಬಿಕಾಸ್ ಒಂದು ಘಟನೆ ಹೇಳಬೇಕು ಅಂದ್ರೆ ನಾವು ಓಲ್ಡ್ ಮುನ್ಸ್ವಾಮಿ ಸಿನಿಮಾ ಶೂಟಿಂಗ್ ಮಾಡೋ ಟೈಮಲ್ಲಿ ಅದಕ್ಕೆ ನಾನು ಸಹಾಯಕ ನಿರ್ದೇಶನ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನಾವು ಮೂಡಿಗೆರೆಯಲ್ಲಿ ಆಲ್ಮೋಸ್ಟ್ ಅವ್ರ ಜೊತೆ ಒಂದು 20 to 25 ಡೇಸ್ ಕಾಲ ಕಳೆದಿದ್ದೀನಿ. ಅವ್ರ ಹತ್ರ ಕಲ್ತ್ಕೊಳ್ಳೋದು ತುಂಬಾ ಇದೆ ಸರ್. ನಾನು ಡೈರೆಕ್ಟ್ ಕೇಳಿದೆ, ಸರ್ ನೀವು ನಿಮ್ ಕಾಲದಲ್ಲಿ ಅಷ್ಟು ಜನ ಕಲಾವಿದ್ರು, ಅಷ್ಟು ಜನ ಹೀರೋಗಳಿದ್ರು, ಅದೇ ಸರ್ ನೀವು ಗೆದ್ಬಿಟ್ರಿ ಅಂತ ನಾನು ಡೈರೆಕ್ಟ್ ಆಗಿ ಕೇಳಿದ್ದೆ. ಅವ್ರು ಹೇಳಿದ್ರು, ನಾನು ಕತೆ ನಂಬಿ ಜನಗಳ ಕಂಟೆಂಟ್ ನ ಪ್ರೆಸೆಂಟ್ ಮಾಡಿದೆ, ಜನ ಗೆಲ್ಲಿಸಿದ್ರು. ಸೊ ಅದೇ ಸಮಯಕ್ಕೆ ಆಯ್ತು. ಈಗ ಆಕ್ಚುಲಿ ಈ ಕತೆ ನಾವು ಡಿಸ್ಕಸ್ ಮಾಡಿ ಸುಮಾರು ಒಂದು 3 years ಮುಂಚೆನೆ ಡಿಸ್ಕಸ್ ಮಾಡಿದ್ವಿ. ಆಗ ಕಾಲ ಕೂಡ್ ಬಂದಿರಲಿಲ್ಲ. ಸೊ ಲಾಸ್ಟ್ ಮಿಡ್ ಅಲ್ಲಿ ಮಾಡೋಣ, ಒಂದು ಧೈರ್ಯ ಮಾಡೋಣ ಈ ಸಿನಿಮಾನ. ಬಿಕಾಸ್ ಇಲ್ಲಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ನಾನು ಅದಾದ್ಮೇಲೆ ಇದಿಲ್ಲ ನನಗೇನು. ಫಸ್ಟ್ ನಾವು ಟಾರ್ಗೆಟ್ ಮಾಡ್ತಿರೋದೇ ಥಿಯೇಟ್ರಿಕಲಿ ಆಡಿಯನ್ಸ್ ಬರಲಿ. ಬಿಕಾಸ್ ಇದು ಪ್ಯೂರ್ ಥಿಯೇಟ್ರಿಕಲಿ ನೋಡುವಂತ ಸಿನಿಮಾ. ಒಂದು ವಿಜುವಲ್ ಟ್ರೀಟ್ಮೆಂಟ್ ಲೈವ್ ಅಲ್ಲಿ ನೋಡ್ತಾ ಇದೀವಿ ಅನ್ನೋದು ಒಂದು ಸಿಗುತ್ತೆ ಸರ್. ಒಂದು ಅನುಭವ ಸಿಗುತ್ತೆ ಜನಕ್ಕೆ. ಹಾಗೆ ನಮ್ಮ ಸಿನಿಮಾದ ನಾಯಕಿಯಾಗಿ ನೇಷ್ಮಾ ಶೆಟ್ಟಿ ಅವರು ಆಕ್ಟ್ ಮಾಡಿದ್ದಾರೆ. ಸೊ ಕಾರಣಾಂತರಗಳಿಂದ ಅವ್ರಿಗೆ ಹುಷಾರಿಲ್ಲ. ಸೊ ಅವರು ಬರಕ್ಕಾಗಿಲ್ಲ. ಅವ್ರು ಕೂಡ ಒಂದು ಉತ್ತಮ ಕಲಾವಿದೆ. ಶೀಸ್ ಫ್ರಮ್ ದ ಥಿಯೇಟ್ರಿಕಲ್ ಬ್ಯಾಕ್ ಗ್ರೌಂಡ್. ಅವ್ರ ಈ ಕ್ಷಣ ನಾನು ನೆನೆಸ್ಕೊಳ್ಬೇಕು ಸರ್. ಎಲ್ಲರಿಗೂ ನಮಸ್ಕಾರ. ಎಕ್ಸ್ಕ್ಯೂಸ್ ಮೀ, ನನ್ನ ಸ್ವಲ್ಪ ಮಯೂಷನ್ನ ವಾಯ್ಸ್ ಆಗಿದೆ. ನಾನು ಮೆರುಣಾಲಿನಿ. ಈ ಮೂವಿ ನಾನು ಸ್ಟಾರ್ಟಿಂಗಿಂದ ಇವ್ರು ಶೂಟ್ ಮಾಡಿರೋದೆಲ್ಲ ನೋಡಿದ್ದೀನಿ. ನೋಡಿ ಇನ್ಸ್ಪೈರ್ ಆಗಿ ನಂಗೆ ಇವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಬಂದಿದೆ. ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಏನೇನಿದೆ ಅದು ಕಂಪ್ಲೀಟಾಗಿ ಅದಾದಮೇಲೆ ಇನ್ವಾಲ್ವ್ ಆಗಿ ನಾನು ಟೇಕಪ್ ಮಾಡ್ಕೊಂಡಿದ್ದೀನಿ ಮೂವಿ. ದಟ್ಸ್ ಇಟ್. ಎನಿ ಡೌಟ್? ಬಜೆಟ್ ಎಷ್ಟಾಗಿದೆ? ಬಜೆಟ್ ನಮ್ಗೆ ಎಷ್ಟು ಬೇಕೋ, ಈ ಮೂವಿಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ವಿ ಆ್ಯಕ್ಚುಲಿ. ಸೊ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಬಟ್ ಏನಂದ್ರೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡಿದ್ದೀವಿ ಆ್ಯಕ್ಚುಲಿ. ಬಜೆಟ್ ಅಂತ ಒಂದು ಇರುತ್ತೆ. ಈ ಸಿನಿಮಾ ಯಾವ ಸಿನಿಮಾ ಎಷ್ಟು ಬೇಕು ಅಷ್ಟೇ ಹಾಕೋತಾರೆ. ಬಟ್ ಈ ಒಂದು ಒಳಗೆ ಮನೆ ಒಳಗಡೆ ಹಾಕೋದು, ಮನೆ ಮಾಡಿರೋದು ತುಂಬಾ ಇದು ಸ್ಟಾರ್ ಕಾಸ್ಟ್ ಅಂದ್ರೆ ಗೊತ್ತಿರುವಂತ ಸ್ಟಾರ್. Yes, I agree. I agree. ಹಾಗಾಗಿ 1 ಕೋಟಿನ 2 ಕೋಟಿನ 3 ಕೋಟಿನ ನಂಬರ್ ಇಸ್ ನಾಟ್ ಅ ಮ್ಯಾಟರ್ ಇಲ್ಲಿ ಅಲ್ವಾ. ಬಟ್ ನಾವೇನು ಕಂಟೆಂಟ್ ಮಾಡ್ತದೆ ಅದಕ್ಕೆ ಎಷ್ಟು ಮುಖ್ಯ ಇದೆಯೋ, ಏನು ಬಜೆಟ್ ಬೇಕೋ, ಯಾವ ಸೀನ್ ಯಾವ ಬಜೆಟ್ ಬೇಕೋ, ಅದು ಎಷ್ಟು ಜೆನ್ಯೂನ್ ಆಗಿ ಹಾಕಬೇಕೋ ಅಷ್ಟು ಹಾಕಿ ನಾವು ಮಾಡಿದ್ವಿ ಆ್ಯಕ್ಚುಲಿ. ನೀವೇ ಜವಾಬ್ದಾರಿನಾ? ಎಸ್. ಥ್ಯಾಂಕ್ ಯು. ಸೊ ಈ ಕತೆಗೆ ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಇದೆ, ಸಾಂಗ್ಸ್ ಯಾವುದೂ ಇಲ್ಲ. ಸೊ ಡೈರೆಕ್ಟ್ರು ಏನು ವಿಷನ್ ಮಾಡಿದ್ರು ಅದಕ್ಕೆ ತಕ್ಕಂತೆ ಮಾಡಿಕೊಟ್ಟಿದ್ದೀವಿ. ಸೊ ದಟ್ಸ್ ಆಲ್. ಎಷ್ಟು ದಿನ ಮಾಡಿದ್ದೀವಿ? ಸೊ 15 ಡೇಸಲ್ಲಿ ಮುಗಿಸ್ಕೊಟ್ಟಿದ್ದೀನಿ. ಐ ಥಿಂಕ್ ಸೊ ಇಟ್ ಇಸ್ ವೆರಿ ಫಾಸ್ಟ್ ಅಂತ. ಸಾರಿ? ಬೇರೆ ಸಿನಿಮಾಗಳು ಮ್ಯೂಸಿಕ್ ಮಾಡಿದ್ರೆ ಹೌದೌದು, ಆಲ್ಮೋಸ್ಟ್ ಒಂದು 5-6 ಸಿನಿಮಾ ಆಗಿದೆ. ಸೊ ರಿಲೀಸ್ ಯಾವುದೂ ಆಗಿಲ್ಲ ಇನ್ನು, ಇದೆ ಫಸ್ಟ್ ಡೆಬ್ಯೂ ಆಗುತ್ತೆ ರಿಲೀಸ್ ಆದರೆ. ಸೊ ರೀಸೆಂಟ್ಲಿ ಅನಂತ ಕಾಲಂ ಅಂತ ಒಂದು ಟೀಸರ್ ರಿಲೀಸ್ ಆಯಿತು. ಸೊ ದಟ್ ಇಸ್ ಒನ್ ಸ್ಕೋರ್ ಮಾಡ್ತಾ. ಆ್ಯಂಡ್ ಹಾರರ್ ಮೂವಿ ನಮ್ದು ಇದು ಫಸ್ಟ್ ಅಲ್ಲ, ಆ್ಯಕ್ಚುಲಿ ಸೆಕೆಂಡ್ ಫಿಲ್ಮ್. ಬಟ್ ಫಸ್ಟ್ ಫಿಲ್ಮ್ ಇನ್ನೂ ರಿಲೀಸ್ ಆಗಿಲ್ಲ. ಬಟ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್ ವರ್ಕಿಂಗ್ ವಿತ್ ಸಂತೋಷ್ ಸರ್. ಆಮೇಲೆ ಅವರಿಗೆ ಒಂದು ವಿಷನ್ ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲಿಗೆ ಈ ಸೌಂಡ್ ಬೇಕು,
ಅಂತಂದರೆ ಅವ್ರಿಗೆ ಗೊತ್ತು ಇದೇ ಥರ ಆದರೆ ಚೆನ್ನಾಗಿರುತ್ತೆ ಸಿನಿಮಾಗೆ ಅಂದ್ಬಿಟ್ಟು. ಸೊ ತುಂಬ ಸಪೋರ್ಟಿವ್ ಆಗಿ ಎಲ್ಲರೂ ಕೆಲಸ ಮಾಡಿದ್ವಿ. ಥ್ಯಾಂಕ್ ಯು. ಹಾಗೆ ಶೀಘ್ರದಲ್ಲೇ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದಕ್ಕೆ ನಮಗೆ ಡಿಸ್ಟ್ರಿಬ್ಯೂಷನ್ ಆಗಿ ಸಹಾಯ ಮಾಡ್ತಿರೋದು ನಮ್ಮ ವಿಜಯ್ ಸರ್. ಈಗ ಯೂಶುವಲ್ ಆಗಿ ಹೊಸಬ್ರು ಅಂದ ತಕ್ಷಣ ಎಲ್ಲ ಸ್ವಲ್ಪ ಹಿಂದೇಟ್ ಆಗ್ತಾರೆ, ಆದರೆ ವಿಜಯ್ ಸರ್ ನಾವು ಟ್ರೈಲರ್ ತೋರಿಸಿ ಕಂಟೆಂಟ್ ತೋರಿದ ತಕ್ಷಣ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಶೀಘ್ರ ನಾವು ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡ್ತೀವಿ ಸರ್. ಒಂದೇಳು ಎಲ್ಲರಿಗೂ ನಮಸ್ಕಾರ. ಈ ಓಮೆನ್ ಸಿನಿಮಾ ಅತಿ ಶೀಘ್ರದಲ್ಲೇ ರಿಲೀಸ್ ಆಗುತ್ತೆ. ಅಜಯ್ ಸರ್ ಬಂದ್ಬಿಟ್ಟು ನಮ್ಮ ಕ್ರ್ಯಾಕ್ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ರು. ಅದು ಬಿಟ್ಟರೆ ಒಂದಷ್ಟು ವರ್ಷ ಕಾಂಟ್ಯಾಕ್ಟ್ ಇರಲಿಲ್ಲ. ಆಮೇಲೆ ರೀಸೆಂಟಾಗಿ ಕಾಲ್ ಮಾಡ್ಕೊಂಬಂದು ಸರ್ ಈ ಥರ ಒಂದು ಸಿನಿಮಾ ಮಾಡಿದ್ದೀನಿ, ರಿಲೀಸ್ ಮಾಡಿ ಅಂತ ಹೇಳಿಲ್ಲ ಅವರು, ಸಪೋರ್ಟ್ ಮಾಡಿ ಅಂದರು. ಸರಿ ಆಯ್ತು ಸರ್ ಮಾಡೋಣ ಅಂತೇಳಿ ರಿಲೀಸ್ ಮಾಡ್ತಾಯಿದ್ವಿ. ನಿಮ್ಮೆಲ್ಲರೂ ಸಹಕಾರ ಬೆಂಬಲ ಈ ಸಿನಿಮಾಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓನ್ಲಿ ಮಲ್ಟಿಪ್ಲೆಕ್ಸ್ ಅಂತ ರಿಲೀಸ್ ಮಾಡಿ. ಎಲ್ರಿಗೂ ನಮಸ್ಕಾರ. ಒಮನ್ ಅನ್ನೋ ಒಂದು ಕನ್ನಡ ಮೂವಿ ಇವತ್ತು ಟ್ರೈಲರ್ ಲಾಂಚ್ ಆಗ್ತದೆ, ತುಂಬ ಖುಷಿ ಆಗ್ತದೆ. ಸೊ ಫಸ್ಟ್ ಆಫ್ ಆಲ್ ನಾನು ಇಂಡಸ್ಟ್ರಿಗೆ ಹೊಸಬ, ಅದು ಒಂದು ನನ್ನ ಆತ್ಮೀಯ ಗೆಳೆಯ ಅಜಯ್ ಕುಮಾರ್ ಮತ್ತು ನನ್ನ ಸಹೋದರ ಸಂತೋಣ್ಣಗೆ ಆಲ್ ದ ಬೆಸ್ಟ್. ನಮ್ಮ ಫ್ಯೂಚರ್ಗೆ ಮುಂದೆ ಇನ್ನೂ ಹೆಚ್ಚಿನ ಆಶಯ ಸಿಗಲಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು. ನಾನು ಮಾಧ್ಯಮ ಮಿತ್ರರು ಕೇಳ್ಕೊಳ್ಳೋದೊಂದೇ, ಸಿನಿಮಾಗೆ ಆಡಿಯನ್ಸ್ಗೆ ನೀವು ಸೇತುವೆ, ದಯವಿಟ್ಟು ನಮ್ಮ ಸಿನಿಮಾನ ಆಡಿಯನ್ಸ್ಗೆ ತಲುಪೋ ಮಾಡಿ. ನಾನು ಕೇಳ್ಕೊಳ್ಳೋದೊಂದೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಾದಂಥ ಎಲ್ರಿಗೂ ತುಂಬ ತುಂಬ ಸಂತೋಷ. ನಾನು ಈ ಚಿತ್ರದಲ್ಲಿ ಒಂದು ಕಮಿಷನರ್ ಪಾತ್ರ ಮಾಡಿದ್ದೇನೆ. ರಾಘು ಕಲಾವಿದ ಅಂತ ನನ್ನ ಹೆಸರು. ಅಜಯ್ ಅವರು ಮತ್ತು ಸಂತೋಷ್ ಅವರು ನನಗೆ ಫೋನ್ ಮಾಡಿ ಹೇಳಿದಾಗ ಈ ಪಾತ್ರ ಮಾಡಿ ಅಂತ ಖಂಡಿತ ಅಂತ ನಾನು ಒಪ್ಕೊಂಡು ಮಾಡಿದೆ. ಅದೇ ಥರ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ಕೂಡ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ. ಇವನ್ ಟೀಸರ್ ಕೂಡ ತುಂಬ ಚೆನ್ನಾಗಿದೆ, ನೋಡಿದೆ. ಅದರಲ್ಲೂ ಎಸ್ಪೆಷಲಿ ಮ್ಯೂಸಿಕ್ ಎಕ್ಸಲೆಂಟ್, ತುಂಬ ಚೆನ್ನಾಗಿದೆ. ಸಂತೋಷ್, ನಿಮ್ಮ ಕೆಲಸ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ನಿಮ್ಗೆ ಇಬ್ಬರಿಗೂ ಒಳ್ಳೇದಾಗಲಿ, ನೀವೆಲ್ರಿಗೂ ಒಳ್ಳೇದಾಗಲಿ, ಇಡೀ ಸಿನಿಮಾ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.